ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಬೇಕಾದಾಗ ನಮ್ಮ ನೌಕರಾದ HR ಮಂಜುನಾಥ್ ಅನ್ನೋರು ದುಡ್ಡು ತಗೊಂಡು ಹೋಗಿರೋದು ವಿಡಿಯೋ ಕ್ಲಿಪ್ ಅಲ್ಲಿ ಪರಿಶೀಲನೆ ಮಾಡಿ ಸಿಕ್ತು. ಆಮೇಲೆ HR ಮಂಜುನಾಥ್ ಅಂತ ಅವನ್ನ ಕರೆದು ಪರಿಶೀಲನೆ ಮಾಡಿದಾಗ 3,100 ರೂಪಾಯಿ ತಗೊಂಡು ಹೋಗಿರೋದು ಸಿಕ್ಕಿದೆ. ಅದ್ರ ಪ್ರಕಾರ ತಹಸೀಲ್ದಾರ್ ಸಮ್ಮುಖದಲ್ಲಿ ಉಂಡಿ ಎಲ್ಲ ತೆರೆದು ಉಂಡಿಗೆ ಎಣಿಕೆ ಆಯಿತು. ಜನರಲ್ ಉಂಡಿ ಎಣಿಕೆ 13,88,605 ರೂಪಾಯಿ ಆಗಿದೆ. ಅನ್ನದಾಸೋಹ ಉಂಡಿ ಅಂತ ಸಪ್ರೇಟ್ ಇಟ್ಟಿದ್ದೀವಿ, ಅದು 55,310 ರೂಪಾಯಿ ಆಗಿದೆ. ಅಧಿಕಾರಿಗಳಿಂದ ಇವತ್ತು ದಿನಾಂಕ 16/7/2026 ಉಂಡಿ ಎಣಿಕೆ ಮಾಡಲು ದಿನಾಂಕ ನಿಗದಿ ಆಯಿತು. ಅದ್ರ ಪ್ರಕಾರ ನಮ್ಮ ರೆವಿನ್ಯೂ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ವಿಲೇಜ್ ಅಕೌಂಟೆಂಟು, ತಾಲೂಕು ಆಫೀಸ್ ಸ್ಟಾಫು ಮತ್ತು ಜಿಲ್ಲಾಧಿಕಾರಿಗಳ ಮುಜರಾಯಿ ತಹಸೀಲ್ದಾರ್ ಸಮ್ಮುಖದಲ್ಲಿ ಉಂಡಿ ಎಲ್ಲ ತೆರೆದು ಉಂಡಿಗೆ ಎಣಿಕೆ ಆಯಿತು. ಜನರಲ್ ಉಂಡಿ ಎಣಿಕೆ 13,88,605 ರೂಪಾಯಿ ಆಗಿದೆ. ಅನ್ನದಾಸೋಹ ಉಂಡಿ ಅಂತ ಸಪ್ರೇಟ್ ಇಟ್ಟಿದ್ದೀವಿ, ಅದು 55,310 ರೂಪಾಯಿ ಆಗಿದೆ. ದೇವಸ್ಥಾನದ ನೌಕರರು ಒಂದು 4-5 ಜನ ನಿಂತ್ಕೊಂಡು ನಾವು ಉಂಡಿ ಎಲ್ಲ ತೆರೆದು ಉಂಡಿಯಲ್ಲಿರೋ ನಗದೆಲ್ಲ ಚೀಲಕ್ಕೆ ತುಂಬಿಸಿ ತೊಗೊಂಬಂದು ಈ ಉಂಡಿಗೆ ಎಣಿಕೆ ಜಾಗಕ್ಕೆ ಒಂದು ಅನ್ನದಾಸೋಹ ಛತ್ರದಲ್ಲಿ ಫಿಕ್ಸ್ ಮಾಡಿದ್ವಿ. ಅಲ್ಲಿ ಮಾಡೋವಾಗ ಚೀಲದಿಂದ ಎಣಿಕೆಗೆ ಸುರಿಬೇಕಾದಾಗ ನಮ್ಮ ನೌಕರಾದ HR ಮಂಜುನಾಥ್ ಅನ್ನೋರು ದುಡ್ಡು ತಗೊಂಡು ಹೋಗಿರೋದು ವಿಡಿಯೋ ಕ್ಲಿಪ್ ಅಲ್ಲಿ ಪರಿಶೀಲನೆ ಮಾಡಿ ಸಿಕ್ತು. ಆಮೇಲೆ ಹಿಂದೆ ನಮ್ಮ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಪಾಪೇಗೌಡರು ಈ ಥರ ಎತ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರನ್ನ ನೋಡಿ ಅಂದಾಗ ನಮ್ಮ ರೆವಿನ್ಯೂ ಅಧಿಕಾರಿಗಳು ಮುನೇಂದ್ರ ಸ್ವಾಮಿ ಅವ್ರನ್ನ ಕರೆದು ಪರಿಶೀಲನೆ ಮಾಡಿದಾಗ ಮುನೇಂದ್ರ ಸ್ವಾಮಿ ಮತ್ತು ಎತ್ಕೊಂಡು ಹೋಗ್ತಾ ಇದ್ದಾರೆ HR ಮಂಜುನಾಥ್ ಅವನ್ನ ಇಲ್ಲಿ ರೂಢಿ ನಮ್ಮ ಹೆಸರಲ್ಲಿ ಅವನ್ನ ವೆಂಕಟೇಶಪ್ಪ ಅಂತ ಕರೀತಾರೆ ಇಲ್ಲಿ ಊರಲ್ಲಿ. ಅವನ ನಿಜವಾದ ಹೆಸರು HR ಮಂಜುನಾಥ್ ಅಂತ. ಅವನ್ನ ಕರೆದು ಪರಿಶೀಲನೆ ಮಾಡಿದಾಗ 3,100 ರೂಪಾಯಿ ತಗೊಂಡು ಹೋಗಿರೋದು ಸಿಕ್ಕಿದೆ. ಅದ್ರ ಪ್ರಕಾರ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ವಿ. ನೀವೇನು ಕ್ರಮ ಕೈಗೊಂಡಿರಿ ಸರ್ ಅವ್ರ ಮೇಲೆ? ನೋಟಿಸ್ ಕೊಟ್ಟು ಸಸ್ಪೆನ್ಷನ್ಗೆ ರೆಕಮೆಂಡ್ ಮಾಡಿದ್ವಿ ಮೇಲಧಿಕಾರಿ.